ನೀವು ನಮಗೆ ನಾವು ಅಂದ್ಕೋತಾ ಇದ್ವಿ ಒಳ್ಳೆ ಅದ್ಭುತ ನೋಡಿ, ಒಳ್ಳೆ ಒಳ್ಳೆ ಮ್ಯೂಸಿಕ್ ಕೂಡ ಬರ್ತಾ ಇದೆ, ಒಳ್ಳೆ ಆ್ಯಕ್ಟ್ರೆಸ್ ಮಾತ್ರ. ನಿಜ ಹೇಳಬೇಕಾದ್ರೆ ಪದೇ ಪದೇ ನೋಡೋ ಸಿನಿಮಾಗಳು ಕಮ್ಮಿ ಇರುತ್ತಲ್ವಾ. ನಾನು ಇತ್ತೀಚೆಗೆ ಇದು OTT ಬಂದ ಮೇಲೆ ಈ ಕಾಂತಾರನ ಪದೇ ಪದೇ ನೋಡೋದು ನಾನು. ಹೌದು, ಸುಮ್ಮನೆ ಹೋಗೋದು. ಈಗ ನೆನೆಸ್ಕೊಂಡ್ರೆ ಹೋಗ್ತೀನಿ, ಒಂಚೂರು ಆಗ್ಬಿಟ್ಟು ಆ ಲಾಸ್ಟಿಗೆ ಬರೋವಾಗ ಕಾಂತ ಅದು ಯಾಕೋ ಭಾವಕ್ಳಾಗ್ಬಿಡ್ತೀನಿ ನಾನು. ಲಾಸ್ಟಿಗೆ ಬರೋವಾಗ ತೆಯ್ಯಂ ಬಗ್ಗೆ ಬಂದಿರೋ ಪಿಕ್ಚರ್ಸ್ ಎಲ್ಲ ನೋಡಿದೆ. ನಮ್ದು ಆ ಕಂಟಿನ್ಯೂಸ್ ಆ ಬೆಲ್ಟು ಅದೇ ಕನೆಕ್ಷನ್ ಇರುತ್ತೆ. ಅದ್ರ ಓಡಿದಾಗೆಲ್ಲ ನನಗೆ ಹಂಗೆ ಅನ್ಸೋದಿಲ್ಲ. ಅದು ಏನೋ ಗೊತ್ತಿಲ್ಲ, ಈ ಕಾಂತಾರ ಮತ್ತೆ ನೋಡ್ತೀನಿ. ಈಗ ನೆನ್ಸ್ಕೊಂಡ್ನಲ್ಲ ಮನೆಗೆ ಹೋದ ತಕ್ಷಣ, ಇಲ್ಲಾಂದರೆ ಮೊಬೈಲ್ ಹಾಕ್ಕೊಂಡು ಹಂಗೆ ನೋಡ್ತಾನೆ ಇರ್ತೀನಿ. ಕೆಲವು ಸಿನಿಮಾಗಳಂಗೆ ನೋಡ್ತಾನೆ ಇರ್ತೀವಿ ನಾವು, ಯಾಕೆ ಅಂತ ಅರ್ಥ ಆಗಲ್ಲ. ಆ ಪವಾಡ ಇದೆಯಲ್ಲ ನಮ್ಮನ್ನು ಹಂಗೆ ಹಿಡಿದು ಬಿಡುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮತ್ತು ನಮ್ಮ ಬಾಸ್ ಅರ್ನಾಬ್ ಗೋಸ್ವಾಮಿ ಅವರಿಂದಲೂ ಕೂಡ ನಿಮಗೆ, ಅವ್ರಿಗೆ ನನ್ನಂಥ ಫ್ಯಾನ್ ಬೇರೆ ಯಾರು ಇರಲ್ಲ ರೀ. ಓಕೆ, ಲೋಕದಲ್ಲಿ ದಿನ ಬಂದು ನೇಷನ್ ವಾಂಟ್ಸ್ ಟು ನೋ ಅನ್ನೋದು ಕೇಳಿಬಿಟ್ರೆ ನಾನು ಇದೇ ಮಾಡೋದು. ಐ ಲವ್ ಯು, ಐ ಟೆಲ್ ಯು. ಆ ಧೈರ್ಯ ಇದೆಯಲ್ಲ, ಆ ಒಂದು ಲೀಡರ್ಗೆ ಆ ಧೈರ್ಯ ಆದ್ಬಿಟ್ರೆ ಎಲ್ಲರಿಗೂ ಹಂಚ್ಬಿಡ್ತಾರೆ. ಏನೇನು ಕಷ್ಟಗಳು, ಏನೇನು ಪ್ರಾಬ್ಲಮ್ ನೋಡಿದ ಮಗು. ನನ್ನ ವಯಸ್ಸಿಗೆ ನನ್ನ ಮಗು ಅನ್ಬೋದು, ನಿಜವಾಗ್ಲೂ ನನ್ನ ಮಗ ವಯಸ್ಸೇ ಇರುತ್ತೆ. ನಾವೆಲ್ಲ ಮೈ ಹಸ್ಬೆಂಡ್ ವಿ ಯೂಸ್ ಟು ಪ್ರೇ, ದೇವರೇ ಏನು ಅವ್ರಿಗೆ ಎಂಥ ಕಷ್ಟ ಕೊಟ್ಟರು ಗೌರ್ಮೆಂಟಲ್ಲಿ. ಏನೇನು ನಿಜ ಹೇಳಿದ್ರೆ ಒಬ್ಬನಿಗೆ ಕಷ್ಟ ಬರುತ್ತೆ ಅಂದರೆ ಕಣ್ಕೂಡಾಗಿ ನೋಡಿದ್ದು ಇವ್ರನ್ನ. ಅಲ್ಲಿಂದ ಹೊರಗೆ ಬರ್ಬೋದು ಅಂತ ಎಲ್ಲರೂ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಿ ಎಂಟೈರ್ ಯೂನಿಟ್ ಅಲ್ಲಿಂದ ಬಂದು ಎಲ್ಲಿ ಕರ್ನಾಟಕ ಇಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ. ಒಂದು ಆ್ಯಂಕರ್ ಹಾಕಿ ಇಲ್ಲಿ ಒಂದು ಶುರು ಮಾಡಿದ್ದು ಕರೆಕ್ಟ್. ಆ ಒಂದು ನ್ಯೂಸ್ ಚಾನಲ್ ಅನ್ನೋದು ಶುರು ಮಾಡೋದು. ಯಾಕೆಂದರೆ ಮಕ್ಕಳಿಗೆ ಈಗ ಇತ್ತೀಚೆಗೆ TV ನೋಡೋದು, ನ್ಯೂಸ್ ಓದೋದು ಅನ್ನೋದು ಹ್ಯಾಬಿಟ್ ಹೋಗಿಬಿಟ್ಟಿದೆ. ಎಲ್ಲ ಇದರಲ್ಲೇ ಇದ್ದಾರೆ. ಈಗ ಇದನ್ನ ಮೂಲಕ ಸ್ವಲ್ಪ ಒಳ್ಳೆಯ ವಿಷಯಗಳು ಲೋಕದಲ್ಲಿ ನಡೀತಾ ಇದೆ. ಧೈರ್ಯ ತುಂಬಿಸೋದು, ಆ ಮಾತು ಸ್ಟೈಲು ಆ್ಯಂಡ್ ಹಿಸ್ ಸೆನ್ಸ್ ಆಫ್ ಹ್ಯೂಮರ್. ಐ ಆಮ್ ಗ್ರೇಟ್ ಫ್ಯಾನ್ ಆಫ್ ಹಿಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಹಾರೈಕೆ ಕೂಡ ನಿಮಗೆ ಬರಲೇಬೇಕು. ದಾದಾ ಸಾಹೇಬ್ ಫಾಲ್ಕೆ ಮತ್ತು ಭಾರತ ರತ್ನ ನಿಮ್ಮನ್ನು ಆರಿಸಿಕೊಂಡು ಬರಲಿ ಅಂತೇಳಿ ನಾವು ಅಷ್ಟಕ್ಕೆಲ್ಲ ನಾನು ಅರ್ಹಳಲ್ಲ. ಸುಮ್ಮನೆ ನೆಮ್ಮದಿ ಇರೋಣ. ಯಾವತ್ತೂ ಈ ಮೊಸರನ್ನ ಸಿಕ್ಕಿ ಅದನ್ನು ಜೀರ್ಣ ಮಾಡಿಕೊಂಡ್ರೆ ಸಾಕು, ನೆಮ್ಮದಿ ಹೋಗ್ಬಿಡೋಣ ಅಷ್ಟೇ. ನಿಮ್ಮಂಥವ್ರ ಆಶೀರ್ವಾದ ನನ್ನ ವಿಶಸ್ ಮಾತ್ರ ಸಾಕು. ಇನ್ನೇನು ಹೇಳಲಿ, ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ದೇವ್ರ ದಯವಿಂದ ನಮ್ಮ ಭೂಮಿ, ನಮ್ಮ ದೇಶ, ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಅಂತ ದಯವಿಟ್ಟು ಬೇಡ್ಕೊಳ್ಳಿ. ನಾನು ಎಲ್ಲ ಕಡೆಯೂ ನನ್ನ ಶೋ ಮಾಡಿದಾಗಲೂ, ರಿಯಾಲಿಟಿ ಶೋ ಮಾಡ್ತಿದ್ದಾಗ್ಲೂ ಸರಿ, ನಮ್ಮ ಇಲ್ಲೂ ಹೇಳ್ತಾ ಇದ್ದೀನಿ, ದಿನ ಒಂದು ಸಲ ನೈಟ್ ಮಲಗುವಾಗ ಸಾರಿ ಹೇಳೋರು ಯಾರಿದ್ರೆ ಹೇಳಿಬಿಡಿ. ಒಂದೊಂದು ಸಲ ಹೇಳೋಕ್ಕಾಗಲ್ಲ, ಬೇಡ ಅನ್ಸ್ಬಿಡ್ತೀವಿ. ಇವ್ರಿಗೆ ಯಾಕೆ ಸಾರಿ ಹೇಳ್ಬೇಕು, ಆಮೇಲೆ ನಾಳೆ ನೋಡ್ಕೊಳ್ಳೋಣ ಅಂತ. ನಾಳೆ ಅಂತ ಹಾಕ್ಬೇಡಿ, ನಾಳೆ ಬರುತ್ತೋ ಬರಲ್ವೋ. ಯು ಡು ನಾಟ್ ನೋ ವೆದರ್ ಯು ವಿಲ್ ವೇಕಪ್ ಇನ್ ದ ಸೇಮ್ ಬಾಡಿ. ಸೊ ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಅಲ್ವಾ. ದೀಪಕ್ ಚೋಪ್ರಾ ಅಂತಾರೆ, ಆರ್ ಯು ಶ್ಯೂರ್ ಯು ವಿಲ್ ವೇಕಪ್ ಇನ್ ದ ಸೇಮ್ ಬಾಡಿ ಅಂತ. ವಿ ಡು ನಾಟ್ ನೋ. ಅದರಿಂದ ಫಸ್ಟ್ ಸಾರಿ ಯಾರಿಗಾದ್ರು ಹೇಳಬೇಕಾದ್ರೆ ಈಗೋ ನೋಡಬೇಡಿ, ಸಾರಿಯಪ್ಪ ಆಯಿತು ಅಂತ ಹೇಳ್ಬೇಡಿ. ಅದಾದಮೇಲೆ ಥ್ಯಾಂಕ್ಸ್ ಹೇಳಿ. ಫಸ್ಟು ನಮ್ಮ ದೇಶನೇ ಕಾಪಾಡ್ತಿದ್ದಾರಲ್ಲ ಜವಾನ್ಸ್, ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಅವರೊಬ್ಬೊಬ್ಬರು ಕುಟುಂಬನೇ ಚೆನ್ನಾಗಿರಬೇಕು, ಅವ್ರ ಆರೋಗ್ಯ ಚೆನ್ನಾಗಿರಬೇಕು. ಎಂಥ ಕಷ್ಟಪಡ್ತಿದ್ದಾರೆ ಅವರು, ಹೋಗಿ ಅಲ್ಲೆಲ್ಲ ನಮ್ಮನ್ನು ಕಾಪಾಡ್ತಿದ್ದಾರೆ ಅನ್ನೋ ಧೈರ್ಯದಿಂದ ನೆಮ್ಮದಿ ನಿದ್ದೆ ಮಾಡ್ತಾಯಿದ್ದೀವಿ, ನೆಮ್ಮದಿ ಊಟ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನೀವು ಏನೇ ಹೇಳಿ ಅವರು ಕರಪ್ಟ್, ಅವ್ರು ಇಂಥ ಅಂತ ಇಲ್ಲ. ಪೊಲೀಸ್ನವರು ಸ್ಟೇಟ್ಗೆ ಅಲ್ವಾ, ಅದು ಹೊರಗಡೆ, ಇದು ಒಳಗಡೆ ಇರೋದು. ಒಂದೊಂದು ಸ್ಟೇಟ್ಗೂ ಪೊಲೀಸ್ನವರು. ಇಲ್ಲಿ ಪೊಲೀಸ್ ಬೀಟ್ ಇದೆ ರೀ ಅಂತ ಧೈರ್ಯದಲ್ಲಿ ಗೇಟ್ ಲಾಕು ಮಾಡಲ್ಲ ನಾವು. ಆ ಥರ ನಡೀತಿರೋದಲ್ಲ. ಅವರು ಚೆನ್ನಾಗಿರಬೇಕು. ನಮಗೆ ಯಾರ್ಯಾರು ಏನೇನು ನಮ್ಮನ್ನು ಕಾಪಾಡ್ತಾರೋ ಅವರೆಲ್ಲ ಚೆನ್ನಾಗಿರಬೇಕು ಅಂತ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ನೈಟ್ ಮಲಗಿ. ಇದನ್ನು ಮಕ್ಕಳಿಗೆ ನಾನು ಯಾವಾಗಲೂ ಹೇಳೋದು, ನನ್ನ ಫ್ಯಾಮಿಲಿಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ.